ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಈ ಬ್ಲಾಗಲ್ಲಿ ಏನೇನು ವಿಶೇಷತೆ ಅಂತ ಎಲ್ಲ ನೋಡ್ಕೊಂಬನ್ನಿ. ಹಾಗೆ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಬುಧವಾರದ ವಿಡಿಯೋ ಆಗಿರುತ್ತೆ. ನಾನು ಇಲ್ಲೋಗಿ ನಾನು ನಮ್ಮ ಅಣ್ಣ ತರಕಾರಿ ತೊಗೊಂಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ವಿ, ಅಷ್ಟಿತ್ತು. ಮತ್ತು ನಮ್ಮ ಅಣ್ಣ ಹೋಗಿ ಚಿಕನ್ ತೊಗೊಂಬಂತು 8 ಗಂಟೆಗೆ. ಇಲ್ಲಿ ನೋಡಿ, ಚಿಕನ್ ಸಾಂಬಾರು, ಮುದ್ದೆ, ಅನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅನ್ಕೊಂಡ್ರಾ? ಚಳ್ಳಕೆರೆಗೆ ಹೋಗ್ಬೇಕು ಫ್ರೆಂಡ್ಸ್. ಒಂದು ಮದುವೆ ಇತ್ತು ನಮ್ಮ ರಿಲೇಷನ್ದು. ಸೊ ಹಾಗಾಗಿ ನಾನು, ನಮ್ಮಮ್ಮ, ನಮ್ಮ ದೊಡ್ಡಣ್ಣ, ನಮ್ಮ ಲಾಸ್ಟ್ನೇ ಅಣ್ಣ ಹೋಗ್ತಾ ಇದ್ದೀವಿ ಕಾರ್ ಒಳಗೆ. ಮಳೆ ಜಿನಿ ಹಿಡ್ಕೊಂಡ್ಬಿಟ್ಟಿತ್ತು. ಆದರೂ ಏನು ಮಾಡೋಕ್ಕಾಗುತ್ತೆ ಹೇಳ್ರಿ, ಈಗ ಮದುವೆಗೆ ಹೋಗ್ಲೇಬೇಕಲ್ವಾ. ನೋಡಿ, ಈ ಥರ ಮಳೆ ಚಿತ್ರದುರ್ಗದಿಂದ ಚಳ್ಳಕೆರೆ 30 ಕಿಲೋಮೀಟರ್ ಅಷ್ಟೇ ಫ್ರೆಂಡ್ಸ್ ಇರೋದು. ಅಲ್ಲೇ ಸರ್ಕಲ್, ಮೇನ್ ಸರ್ಕಲಲ್ಲೇ ಚೌಟ್ರಿ ಇರೋದು. ಸ್ವಲ್ಪ ಸರ್ಕಲಿಂದ ಒಳಗೋಗ್ಬೇಕು, ಅಲ್ಲಿ ಚೌಟ್ರಿ ಸಿಗುತ್ತೆ. ಮಳೆ ಬರ್ತಿರೋದಕ್ಕೂ ವಾತಾವರಣ ಮುಚ್ಕೊಂಡಿರೋದಕ್ಕೂ ಗಿಡಗಳಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ನೋಡಿ ಫ್ರೆಂಡ್ಸ್. ಇಲ್ಲಿ ಆಟೋದಲ್ಲಿ ಹೋಗ್ತಿದ್ದಾರೆ. ಮುಂಚೆ ಎಲ್ಲ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಈ ಥರನೇ ಆಟೋ ಇದ್ದಿದ್ದು. ಇಲ್ಲಿ ನೋಡಿ, ಫ್ಯಾನ್ಸ್ ಹೆಂಗೆ ತಿರುಗ್ತಿದ್ದಾವೆ. ವೆದರ್ ಮಾತ್ರ ಸೂಪರ್ ಆಗಿತ್ತು ಫ್ರೆಂಡ್ಸ್ ಅವತ್ತು. ನೋಡಿ, ತೆಂಗಿನ ಮರ, ದೇವಸ್ಥಾನ ಎಲ್ಲ ಸಖತ್ತಾಗಿತ್ತು. ಇದು ನೋಡಿ, ಗೌರ್ಮೆಂಟ್ ಸ್ಕೂಲ್ ಇದು. ನನಗೆ ಕಾರಲ್ಲಿ ಹೋಗ್ತಿರೋದಕ್ಕೆ ಏನು ನಿದ್ದೆ ಬರ್ತಿದ್ದಂಗೆ ಆಗ್ತಿತ್ತು. ಆದರೂ ನೋಡ್ರಿ, ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ವಲ್ಲ, ಅದಕ್ಕೆ ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ. ಆ ಫ್ಯಾನ್ ಅಂತೂ ಹತ್ರ ಹೋಗ್ತಿದ್ದಂಗೆಲ್ಲ ದೊಡ್ಡ ಕಾಣಿಸ್ತಿದ್ವು. ಮತ್ತು ರೋಡ್ ಸೈಡಿಗೆ ಹಲಸಿನಣ್ಣು ಇಟ್ಕೊಂಡಿದ್ರು ಫ್ರೆಂಡ್ಸ್. ಇವು ಹಲಸಿನಣ್ಣು ಸೀಸನ್ ಅನಿಸುತ್ತೆ ಇವಾಗ. ಹಲಸಿನಣ್ಣು ಮತ್ತು ಪರಂಗಿಹಣ್ಣು ಎಲ್ಲ ರೋಡ್ ಸೈಡಲ್ಲಿ ಇಟ್ಕೊಂಡಿದ್ರು. ನೋಡಿ, ಹತ್ರ ಬಂದಾಗ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಲ್ವಾ. ಹಳ್ಳಿ ಹಾಡು ತಂದಾನ, ಹಳ್ಳಿ ಪಾಡು ತರನ, ನಮ್ ಭೂಮ್ತಾಯಿ ಬ್ಯಾಡ ಅಂಬುತ್ತಾಳೆ. ಪಕ್ಕನೇ ಇದಿದೆ, ರೈಲ ಬ್ರಿಡ್ಜ್ ಇದೆ. ರೈಲ್ ಹೋಗ್ತಿರುತ್ತೆ. ಆ ಸೌಂಡಿಗೂ ಅದಕ್ಕೂ ಇದಕ್ಕೆಲ್ಲ ಅದು ಹೆಂಗಿರ್ತಾರಪ್ಪ ನಾಲ್ಕಣೆ. ಅದು ಬೇರೆ ಗುಡ್ಡ ಅಲ್ವಾ, ಭಯ ಆಗುತ್ತೋ ಇಲ್ವೋ. ಅಲ್ಲಿ ಆಂಜನೇಯ ದೇವಸ್ಥಾನ ಇತ್ತು ಫ್ರೆಂಡ್ಸು. ಒಂದು ಸಲ ನಾವು ಹಿಂಗೆ ಆಟೋದಲ್ಲಿ ಬರಬೇಕಾದ್ರೆ ಆಟೋ ಮಧ್ಯರಾತ್ರಿ ಕೈ ಕೊಟ್ಬಿಟ್ಟಿತ್ತು. ಆವಾಗ ಅದೇ ದೇವಸ್ಥಾನದಲ್ಲಿ ನಾವು ಮಲ್ಕೊಂಡು ಬೆಳಿಗ್ಗೆ ಆಟೋ ರೆಡಿ ಮಾಡಿಸ್ಕೊಂಡು ಬಂದಿದ್ದು ಫ್ರೆಂಡ್ಸ್. ಯಾವಾಗ ಹೋದ್ರೂ ಆ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ನಾನು ಹೋಗ್ತೀನಿ. ನಮ್ಮ ಅಮ್ಮನೂ ಅಷ್ಟೇ ಕೈ ಮುಕ್ಕೊಂಡು ಹೋಗುತ್ತೆ. ಆಂಜನೇಯ ಅಂದರೆ ನನಗೆ ತುಂಬ ಇಷ್ಟ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ನಾವು ಚಳ್ಳಕೆರೆ ಹತ್ತತ್ರ ಬಂದ್ವಿ. ಇಲ್ಲಿ ಅಡ್ರೆಸ್ಸು ಅದು ಗಾಯತ್ರಿ ಚೌಟ್ರಿ ಅಂತೆ, ತ್ಯಾಗನಗರ. ನಾವು ಇನ್ವಿಟೇಷನ್ ಕಾರ್ಡ್ ಏನು ತಗೊಂಡೋಗಿರ್ಲಿಲ್ಲ. ಅದನ್ನೇ ಆಟೋದವ್ರನ್ನ ಕೇಳೋಣ ಅಂತೇಳಿ ಕೇಳ್ತಾ ಇದ್ವಿ. ಆಟೋ ಅಣ್ಣ ಹೇಳಿದ ಅಡ್ರೆಸ್ಸು ನಮಗೆ ಗೊತ್ತೇ ಆಗಲಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಮತ್ತು ನಮ್ಮ ದೊಡ್ಡಣ್ಣ ಹೋಗಿ ಗಿಫ್ಟ್ ತೊಗೊಂಬಂದರು ಹುಡುಗಿ ಕೊಡೋಕ್ಕೆ. ಅಷ್ಟರೊಳಗೆ ನಮ್ಮ ಲಾಸ್ಟ್ನೇಣ್ಣ ಗೂಗಲ್ ಮ್ಯಾಪ್ ಒಳಗೆ ಸರ್ಚ್ ಮಾಡಬೇಕಾ. ಬಾ, ಯಾರನ್ನೇ ಕೇಳ್ತೀಯಾ, ಗೂಗಲ್ ಅಂಟಿ ಇದ್ದಾಳೆ, ಆಯಮ್ಮನ್ನೇ ಕೇಳ್ಕೊಂಡು ಹೋಗೋಣ ಅಂತೇಳಿ ಚೌಟ್ರಿ ಹತ್ರ, ಕರೆಕ್ಟ್ ಚೌಟ್ರಿ ಹತ್ರ ಕರ್ಕೊಂಬಂತು ಫ್ರೆಂಡ್ಸ್ ಅದು ಮ್ಯಾಪು. ಇಲ್ಲಿ ನೋಡಿ, ಹುಡುಗಿಗೆ ಅಶ್ವಿನಿ ನಕ್ಷತ್ರ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅಶ್ವಿನಿ ನಕ್ಷತ್ರ ಮೋಡ ಮುಚ್ಕೊಂಡೈತೆ, ಕಾಣಿಸಲ್ಲ ಅಂತ ಅರ್ಧ ಜನ ಅಂತಿದ್ರು. ಆದ್ರೂ ಅದು ಹೆಂಗೆ ತೋರಿಸ್ಕೊಂಬಂದ್ರಪ್ಪ ನನಗಂತೂ ಗೊತ್ತಿಲ್ಲ. ಮದುವೆಗೆ ಹೋಗಿರೋ ಇಂಪಾರ್ಟೆಂಟ್ ಕೆಲಸ ಏನು ಹೇಳ್ರಿ, ಊಟ. ನೋಡಿ, ಇಷ್ಟು ವೆರೈಟಿ ಮಾಡಿಸಿದ್ರು. ಚೆನ್ನಾಗಿ ತಿನ್ಕೊಂಡು ಬಂದ್ವಿ. ಅಲ್ಲಿ ಸ್ಟೇಜ್ ಮೇಲೆ ನಿಲ್ಲಿಸಿದ್ರು. ನಾನೇನು ಸ್ಟೇಜ್ ಮೇಲೆ ಹೋಗಲಿಲ್ಲ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್, ರಿಟರ್ನ್ ಆದ್ವಿ ನಾವು. ಇನ್ನೇನು ಕೆಲಸ ಹೇಳ್ರಿ, ಊಟ ಎಲ್ಲ ಮುಗೀತು. ರಿಲೇಷನ್ಸ್ ಎಲ್ಲ ಅರ್ಧ ಮಾತಾಡ್ಸಿದ್ವಿ. ಇನ್ನೇನು ವಾಪಸ್ ದುರ್ಗಕ್ಕೆ ಬರೋಣ ಅಂತೇಳಿ ಬರ್ತಾ ಇದ್ವಿ. ನೋಡಿ, ಹೋಗ್ಬೇಕಾದ್ರೆ ಹಂಗಿದ್ದೆ, ಬರ್ಬೇಕಾದ್ರೆ ಹಿಂಗಿದ್ದೀನಿ. ನಮ್ಮ ಸೋನು ನೋಡ್ರಿ, ನಮಗೋಸ್ಕರ ಕಾಯ್ತಾ ಗೇಟ್ನಲ್ಲಿ ಹೆಂಗೆ ಇದು ನೋಡಿ ಫ್ರೆಂಡ್ಸ್, ಬೆಳಿಗ್ಗೆ ಟೊಮೊಟೊ ಬಾತ್ ಮಾಡೋಣ ಅಂತೇಳಿ ಇಲ್ಲಿ ಮೆಂತೆ ಬೀಜ ಹಾಕಿದ್ವಿ. ಅದು ಗಿಡ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಫುಲ್ ಫ್ರೆಶ್ ಆಗಿತ್ತು ಫ್ರೆಂಡ್ಸ್. ಸೊಪ್ಪು ಮಾತ್ರ ನೋಡಿ ಎಷ್ಟೊತ್ತಿಗೆ ಕಿತ್ಕೊಂಡು ಮಾಡ್ತೀನೋ ಅನಿಸ್ಬಿಟ್ಟಿತ್ತು. ಅದಕ್ಕೆ ನೋಡ್ರಿ ಇವತ್ತು ಅದಕ್ಕೊಂದು ಅಂತೇಳಿ ಹೋಗ್ತಾ ಇದ್ದೀನಿ.
ಏನೇ ಆಗಲಿ ಫ್ರೆಂಡ್ಸ್, ಈ ಥರ ಖಾಲಿ ಪಾಟ್ಗಳಿದ್ದಾಗ ಬೀಜಗಳು ಏನಾದರೂ ಹಾಕ್ಕೊಬೇಕು, ಕೊತ್ತಂಬರಿ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು. ನೋಡಿ ಈ ಥರ ಚೆನ್ನಾಗಿ ಬರುತ್ತೆ. ಬೇರೆಯವ್ರನ್ನ ಸೊಪ್ಪನವ್ರನ್ನ ಕಾಯೋ ಅವಶ್ಯಕತೆ ಇರಲ್ಲ ಅಲ್ವಾ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಸ್ವಲ್ಪ. ನಾನಿಲ್ಲಿ ನೋಡಿ ಆಮ್ಲ ಜ್ಯೂಸ್ ಕುಡಿಯೋಣ ಅಂತೇಳಿ ಆಮ್ಲ ಜ್ಯೂಸ್ ರೆಡಿ ಮಾಡ್ತಿದ್ದೀನಿ. ಈಗ ಅದಕ್ಕೊಂದು ಆ್ಯಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಏನು ಅಂದರೆ ಇದು ಕಾಳುಮೆಣಸು ಪೌಡ್ರು, ಅದನ್ನು ಮಾಡಿಟ್ಕೊಂಡಿದ್ದೀನಿ ಒಂದು ಚಿಕ್ಕ ಡಬ್ಬದೊಳಗೆ. ಅದನ್ನು ಸ್ವಲ್ಪ ಹಾಕ್ಕೊಂಡು ಇದನ್ನ ಹಾಕೊಂಡು ಉಪ್ಪು ಹಾಕೊಂಡು ಕುಡಿತೀನಿ. ಕರ್ಬೇವು ಹಾಕೊಂಡು ಕುಡಿಬೇಕಂತೆ ನನಗೆ ಯಾಕೋ ಅದು ಇಷ್ಟ ಆಗಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಹೀಗೆ ಕುಡಿತೀನಿ. ಇದನ್ನು ಕುಡಿದ್ಬಿಟ್ಟು ನೆಕ್ಸ್ಟ್ ಟೊಮೊಟೊ ಬಾತ್ ರೆಡಿ ಮಾಡೋದು. ಈಗ ಟೈಮ್ ಎಷ್ಟು ಅಂದ್ಕೊಂಡಿದ್ದೀರಾ? ಆಲ್ಮೋಸ್ಟ್ 9:30 ಅನಿಸುತ್ತೆ. ಈ ಮೋಡ ಮುಚ್ಕೊಂಡಿರೋದಕ್ಕೆ ಟೈಮೇ ಗೊತ್ತಾಗ್ತಿಲ್ಲ. ನಾನೇನು ಮಾಡಿದೆ, ವಾಕ್ ಮುಗಿಸ್ಕೊಂಡ್ಬಂದು ಸ್ವಲ್ಪ ರೆಸ್ಟ್ ತಗೊಂಡೆ ಫ್ರೆಂಡ್ಸ್. ಬಿಡು ನಿಧಾನಕ್ಕೆ ಮಾಡೋಣ, ಏನು ಅರ್ಜೆಂಟ್ ಇಲ್ಲ ಅಂತೇಳಿ ಅದಕ್ಕೆ ಇಷ್ಟು ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಅಲ್ಲಿ ಸಾಂಬಾರು ಇಟ್ಟಿದ್ದೆ, ಬೆಳಿಗ್ಗೆ ಎದ್ದು ಬಿಸಿನೀರು ಕಾಸ್ಕೊಂಡು ಕುಡಿಬೇಕಾದ್ರೆ ಸಾಂಬಾರು ಇಟ್ಟಿದ್ದೆ, ನಮ್ಮಮ್ಮ ಉಗ್ಸ್ಬಿಟ್ಟೈತೆ ಫ್ರೆಂಡ್ಸ್. ಅದು ಗ್ಯಾಸ್ ಮೇಲೆಲ್ಲ ಉಗ್ಬಿಟ್ಟೈತೆ. ಈಗ ನೋಡಿ ಆಮ್ಲ ಜ್ಯೂಸ್ ಕುಡಿತಿದ್ದೀನಿ. ಉಪ್ಪು ಕಮ್ಮಿ ಆಯಿತು ಅಂದ್ರೂ ಇದನ್ನ ಯಾಕೋ ನನಗೆ ಕುಡಿಯೋಕ್ಕೆ ಆಗಲ್ಲ ನನ್ನ ಕೈಲಿ, ಅಷ್ಟು ಸಪ್ಪೆ ಅನಿಸುತ್ತೆ. ಉಪ್ಪು ಸ್ವಲ್ಪ ಕರೆಕ್ಟಾಗಿದ್ದರೆ ಕುಡಿಯೋಬೋದು, ಮಜ್ಜಿಗೆ ಇದ್ದಂಗೆ ಇರುತ್ತೆ. ಇವತ್ತು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಅದಕ್ಕೆ ಆ ಥರ ಮುಷ್ಟಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇಲ್ಲಿ ನೋಡಿರಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಏನು ಬೇಕು ಅಂದರೆ ರೆಸಿಪಿಗೆ ಟೊಮೊಟೊ ಮತ್ತು ಈರುಳ್ಳಿ, ಇದು ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇದಕ್ಕೇನು ರುಬ್ಬಂಗಿಲ್ಲ, ಏನು ಮಾಡೋಂಗಿಲ್ಲ ಫ್ರೆಂಡ್ಸ್. ಹಾಗೆ ದಿಢೀರಂತ ಮಾಡೋದು. ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಇಲ್ಲಿ ಯೂಸ್ ಮಾಡ್ತಿಲ್ಲ, ಅದು ಖಾಲಿಯಾಗಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಹಾಗಾಗಿ ನಾನು ಯೂಸ್ ಮಾಡ್ತಿಲ್ಲ. ಹೀಗೆ ಸಿಂಪಲಾಗಿ ಮಾಡ್ತಿದ್ದೀನಿ. ಸಿಂಪಲಾಗಿ ಮಾಡಿದಷ್ಟು ಅಡುಗೆ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್. ವಿಡಿಯೋ ನೋಡಿದ್ರಿ ಅಲ್ವಾ? ಫಸ್ಟ್ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ನಾನು ಅದಕ್ಕೆ ಸ್ಟಾರ್ಟಿಂಗು ಆಯಿಲ್ ಹಾಕ್ಕೊಂಡು, ಆಮೇಲೆ ಸಾಸಿವೆ ಹಾಕ್ಕೊಂಡು, ಆಮೇಲೆ ಈರುಳ್ಳಿ ಹಾಕ್ಕೊಂಡು, ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇದನ್ನ ಹಾಕಿ ಒಂದು 2-3 ನಿಮಿಷ ಫ್ರೈ ಮಾಡಿ, ಆಮೇಲೆ ಏನು ಮಾಡಿದೆ, ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊತೀನಿ. ಈಗ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು 2-3 ನಿಮಿಷ ಬೇಯಿಸ್ಕೊತೀನಿ. ಟೊಮೊಟೊ ಚೆನ್ನಾಗಿ ಬೇಯುತ್ತೆ. ಈಗ ಗರಂ ಮಸಾಲ ಹಾಕ್ತಿದ್ದೀನಿ. ಗರಂ ಮಸಾಲ ಆದಮೇಲೆ ಖಾರದ ಪುಡಿ ಆದಮೇಲೆ ಧನಿಯಾ ಪುಡಿ ಮತ್ತು ಇದು ಪಲಾವಿಗೆ ಟೊಮೊಟೊ ಬಾತಿಗಂತ ಒಂದು ಪೌಡ್ರ್ ಇದೆ, ಆ ಪೌಡ್ರ್ ಹಾಕ್ತೀನಿ ಅಷ್ಟೇ ಫ್ರೆಂಡ್ಸ್. ಅಷ್ಟು ಬಿಟ್ಟರೆ ಇನ್ನೇನು ಹಾಕಲ್ಲ. ಅದನ್ನ ಹಾಕಿ ಬಿಸಿನೀರು ಕಾಸಿಟ್ಕೊಂಡಿರ್ಬೇಕು. ಅಡುಗೆ ಬೇಗ ಆಗಬೇಕಂದ್ರೆ ಬಿಸಿನೀರು ಕಾಸಿಟ್ಕೊಂಡ್ರೆ ಬೇಗ ಆಗುತ್ತೆ ಅಂತ ನಿಮಗೂ ಗೊತ್ತು, ಸೊ ನನಗೂ ಗೊತ್ತು. ಇದು ಫ್ಲೋನಲ್ಲಿ ಬಂದ್ಬಿಡುತ್ತೆ ಹೇಳ್ಬೇಕು ಅಂತ, ಸೊ ಹೇಳಿದೆ. ಈಗ ನೋಡಿ ಆ ಡಬ್ಬಿಗಳೆಲ್ಲ ತೆಗೆದು ಅದ್ರ ಜಾಗಕ್ಕೆ ಇಡ್ತಿದ್ದೀನಿ, ಇಲ್ಲಾಂದ್ರೆ ಅವು ಬೈಕೊಂಬಿಡ್ತಾವೆ ಇಲ್ಲೇ ಬಿಸಾಕಿದ್ದಾಳೆ ಅಂತ. ಇಲ್ಲಿ ನೋಡ್ರಿ ನಮ್ಮ ಅಣ್ಣ ಬಂದು ನೋಡ್ತೈತಿ ನಾನು ಏನು ಮಾಡ್ತಿದ್ದೀನಿ ಅಂತ. ನೋಡಿ ಹಂಗೆ ಹೋಯ್ತು. ಇಲ್ಲಿ ನೋಡಿ ನಾನು ತೊಳೆದಿಟ್ಕೊಂಡ್ರೆ ಅಕ್ಕಿ ಹಾಕ್ತಿದ್ದೀನಿ. ನನ್ನ ಫೇಸ್ ಏನು ಹಿಂಗಿದೆ ಅನ್ಕೊಂಬಿಡಿ ಫ್ರೆಂಡ್ಸ್, ಅದು ಶೀತಕ್ಕೆ ಮುಖ ಸ್ವಲ್ಪ ಊದ್ಕೊಂಡ್ರ ಥರ ಆಗಿದೆ ಅಷ್ಟೇ. ನೋಡಿ ಒಂದು 5 ನಿಮಿಷ ಈ ಥರ ಸ್ವಲ್ಪ ಉರಿ ಜೋರಾಗಿ ಇಟ್ಕೊಂಡೆ ಹುರ್ಕೊಬೇಕು. ಅಕ್ಕಿನ ಹುರ್ಕೊಂಡ್ರೆ ಸಿಯಲ್ಲ ಅಂತ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ, ಈ ವಿಡಿಯೋದಲ್ಲೂ ಹೇಳಿದ್ದೀನಿ. ಫ್ರೆಂಡ್ಸ್, ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಪ್ರೋತ್ಸಾಹ ಕೊಡೋದಕ್ಕಿಂತ ಕಾಲೆಳೆಯರೇ ಜಾಸ್ತಿ ಅಲ್ವಾ? ನನಗೆ ಈಗೀಗ ಅರ್ಥ ಆಗ್ತಿದೆ ಫ್ರೆಂಡ್ಸ್, ಯಾಕೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ವೀಡಿಯೋ ಮಾಡಾಕ್ತಿದ್ರು, ವೀಡಿಯೋ ಮಾಡ್ತಿದ್ದೀವಿ ಅಂದರೆ ಕಾಲು ಎಳಿತಾರೆ ಅಂತ ಹೇಳ್ತಿದ್ರಲ್ಲ. ನನಗೆ ಇವಾಗ ಅರ್ಥ ಆಗ್ತಿದೆ ಯಾಕೆ ಅಂತ. ಬೇರೆ ಯಾರು ಬೇಡ, ನಮಗೆ ಗೊತ್ತಿರೋರೇ ಸಾಕು ಕಾಲು ಎಳೆಯೋಕ್ಕೆ. ಹಾಗಂತ ನಾವು ಡಿಮೋಟಿವೇಟ್ ಆಗಬಾರ್ದು, ಅದನ್ನೇ ಮೋಟಿವ್ ಆಗಿ ತೊಗೊಬೇಕು. ಆವಾಗ ಅವ್ರಿಗೆ ಉತ್ತರ ಕೊಡೋಕೆ ಒಂದು ಟೈಮ್ ಬರುತ್ತೆ ಫ್ರೆಂಡ್ಸ್. ಅಲ್ಲಿವರೆಗೂ ಏನು ಮಾತಾಡೋಕೆ ಹೋಗ್ಬಾರ್ದು. ಅವ್ರು ಅಂದಿದ್ದೆಲ್ಲ ಸುಮ್ಮನೆ ಅನ್ಸ್ಕೊತಿರ್ಬೇಕು. ವೀಡಿಯೋ ಮಾಡ್ತಿದ್ರಲ್ಲ ಅಂದರೆ ಬರೀ ಅದ್ರ ಬಗ್ಗೆನೇ ಮಾತು ಫ್ರೆಂಡ್ಸ್. ವೀಡಿಯೋ ಮಾಡೋರು ಯಾರು ಮನುಷ್ಯರು? ಈಗ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹಂಗೆ ಹಿಂಗೆ ಅಂತ ಕೇಳೋದು, ಇಷ್ಟು ಜನ ಅಂದ ತಕ್ಷಣ ಆಡ್ಕೊಂಡು ಆಗೋದು ಫ್ರೆಂಡ್ಸ್. ಇಷ್ಟಿದ್ದರೆ ಇಷ್ಟೇ ಇರ್ತಾರೆ ಫ್ರೆಂಡ್ಸ್, ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗಲ್ವಾ? ನಾನು ಅದಕ್ಕೆ ಪ್ರತಿಯೊಂದು ವೀಡಿಯೋದಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್ ಅಂತ ಹೇಳೋದು. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ. ನಾನು ಇಂಥವ್ರಿಗೆಲ್ಲ ಉತ್ತರ ಕೊಡಬೇಕು. ಇಲ್ಲಿ ನೋಡಿ ಆರ್ಗ್ಯಾನಿಕ್ ಬೆಲ್ಲದ ಪೌಡರ್, ನಾನು ಇದನ್ನೇ ಕಾಫಿ ಟೀಗೆಲ್ಲ ಯೂಸ್ ಮಾಡೋದು. ನಮ್ಮ ಮನೆಯಲ್ಲೆಲ್ಲ ಸಕ್ಕರೆದು ಕುಡಿತಾರೆ, ನಾನು ಇದನ್ನೇ ಕುಡಿಯೋದು. ನನಗಿದೇ ಅಭ್ಯಾಸ ಆಗಿದೆ ಚೆನ್ನಾಗಿ. ಅಷ್ಟರೊಳಗೆ ನೋಡಿ ಇಲ್ಲಿ ಕುಕ್ಕರ್ ವಿಷಲ್ ಹೊಡಿತಿದೆ. ನಾನು ಅದೇ ವಿಷಲ್ ಒಳಗೆ ಬಿಟ್ಟರೆ ಅದು ಸೀದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನೇ ಎತ್ತಿ 2 ವಿಷಲಿಗೆ ಆಫ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದೇ ಹೇಳಿದ್ನಲ್ಲ ಅವಾಗಲೇ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಿರ್ತೀನಿ ಫ್ರೆಂಡ್ಸ್. ಸಿಗ್ತೀನಿ ಇನ್ನೊಂದು ವಿಡಿಯೋಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.